ಶ್ರೀ ಎಂ ನರಸಿಂಹಮೂರ್ತಿರವರು ಬೆಂಗಳೂರು ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಕ್ರಮ ಸಂಖ್ಯೆ 11 ಅರ್ಧಚಂದ್ರಾಕೃತಿ ಅರ್ಧಚಂದ್ರಾಕೃತಿಯ ಗುರುತಿಗೆ ಮತ ನೀಡಿ ಇವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಬ್ರಾಹ್ಮಣ ಸಮುದಾಯದ ಸರ್ವತೋಮುಖ ಏಳಿಗೆಗೆ ಮತ್ತೊಂದು ಅವಕಾಶ ನೀಡಿ. ಎಸ್ ಮುರಳೀಧರ್ ಅವರು ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಆಶಾ ಕಿರಣ ತಂಡದಿಂದ ಮತ್ತೊಮ್ಮೆ ಆಯ್ಕೆ ಬಯಸಿದ್ದು ಕ್ರಮ ಸಂಖ್ಯೆ 20 ಮಹಾರಾಣಿ ಕಿರೀಟದ ಗುರ್ತು ಇವರ ಮಹಾರಾಣಿ ಕಿರೀಟದ ಗುರ್ತಿಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಬ್ರಾಹ್ಮಣ ಸಮುದಾಯದ ಸರ್ವತೋಮುಖ ಏಳಿಗೆಗೆ ಸದಾವಕಾಶ ಮಾಡಿಕೊಡಬೇಕೆಂದು ಮನವಿ. PS ಭಾನುಪ್ರಕಾಶ್ ರವರು ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಕ್ರಮ ಸಂಖ್ಯೆ 18 ಇವರ ಗುರುತು ಹಾರಾಡುತ್ತಿರುವ ಹದ್ದಿನ ಚಿಹ್ನೆ ಹದ್ದಿನ ಗುರುತಿಗೆ ಮತ ನೀಡಿ ಇವರನ್ನ ಜಯಶೀಲರನ್ನಾಗಿ ಮಾಡಿ ಮತ್ತೊಮ್ಮೆ ಸಮುದಾಯದ ಏಳಿಗೆಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ. PS ಶಶಿಧರ್ ಅವರು ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಇವರ ಕ್ರಮ ಸಂಖ್ಯೆ 34 ಗುರ್ತು ಜೋಡಿ ತೆಂಗಿನ ಮರ ಗುರ್ತಿಗೆ ಮತ ನೀಡಿ ಶಶಿಧರ್ ಅವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಸಮುದಾಯದ ಸರ್ವತೋಮುಖ ಏಳಿಗೆಗೆ ಅವಕಾಶ ಮಾಡಿಕೊಡಿ. KV ಭಾಸ್ಕರ್ ಮೂರ್ತಿರವರು ಬೆಂಗಳೂರು ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಇವರ ಕ್ರಮ ಸಂಖ್ಯೆ 19 ಇವರ ಗುರ್ತು ಹಸು ಗುರ್ತಿಗೆ ಮತ ನೀಡಿ ಇವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಸಮುದಾಯದ ಏಳಿಗೆಗೆ ಅವಕಾಶ ನೀಡಿ. PS ರಾಮಕೃಷ್ಣರಾವ್ ರವರು ಪೆರೇಸಂದ್ರ ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಇವರ ಕ್ರಮ ಸಂಖ್ಯೆ 25 ರೇಡಿಯೋ ಗುರ್ತಿಗೆ ಮತ ನೀಡಿ ಇವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಸಮುದಾಯದ ಏಳಿಗೆಗೆ ಅವಕಾಶ ಮಾಡಿ. NS ನರಹರಿ ರಾವ್ರವರು ಬೆಂಗಳೂರು ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಆಶಾ ಕಿರಣ ತಂಡದಿಂದ ಸ್ಪರ್ಧೆ ಮಾಡಿದ್ದು ಇವರ ಕ್ರಮ ಸಂಖ್ಯೆ 12 ಇವರ ಗುರುತು ಕೋಟ್ ಗುರುತಿಗೆ ಮತ ನೀಡಿ ಇವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಸಮುದಾಯದ ಏಳಿಗೆಗೆ ಅವಕಾಶ ಮಾಡಿಕೊಡಿ. VK ವೇಣುಗೋಪಾಲ್ ದೊಡ್ಡಬಳ್ಳಾಪುರ ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಇವರ ಕ್ರಮ ಸಂಖ್ಯೆ 31 ಇವರ ಗುರುತು ಟಾರ್ಚ್ ಗುರುತಿಗೆ ಮತ ನೀಡಿ ಇವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಬ್ರಾಹ್ಮಣ ಸಮುದಾಯದ ಏಳಿಗೆಗೆ ಅವಕಾಶ ಮಾಡಿಕೊಡಿ. ಎಸ್ ಕಲಾವತಿರವರು ಬೆಂಗಳೂರು ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಇವರ ಕ್ರಮ ಸಂಖ್ಯೆ 3 ಪೈನಾಪಲ್ ಗುರುತಿಗೆ ಮತ ನೀಡಿ ಇವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಸಮುದಾಯದ ಏಳಿಗೆಗೆ ಅವಕಾಶ ಮಾಡಿಕೊಡಿ. ಶ್ರೀಮತಿ ಡಾಕ್ಟರ್ ಸುವರ್ಣ ಅಮರನಾಥ್ ರವರು ಇವರು ಮಹಿಳಾ ಮೀಸಲು ಅಭ್ಯರ್ಥಿಯಾಗಿ ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಇವರ ಕ್ರಮ ಸಂಖ್ಯೆ 6 ಇವರ ಗುರುತು ತೆರೆದಿರುವ ಗುರುತಿ ಕಿಟಿಗೆ ಮತ ನೀಡಿ ಉಲ್ಚುಕುಮೆ ಬ್ರಾಹ್ಮಣ ಸಮುದಾಯದ ಏಳಿಗೆಗೆ ಸದಾವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಶ್ರೀಮತಿ ವೈದೇಹಿರವರು ಮಹಿಳಾ ಮೀಸಲು ಅಭ್ಯರ್ಥಿಯಾಗಿ ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಇವರ ಕ್ರಮ ಸಂಖ್ಯೆ 5 ಇವರ ಗುರುತು ಪಂಪ್ಸೆಟ್ ಗುರುತಿಗೆ ಮತ ನೀಡಿ ಇವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಬ್ರಾಹ್ಮಣ ಸಮುದಾಯದ ಸರ್ವತೋಮುಖ ಏಳಿಗೆಗೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ. ಎಸ್ ಸುಬ್ರಹ್ಮಣ್ಯರವರು ಶ್ರೀನಿವಾಸಪುರ ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಇವರ ಕ್ರಮ ಸಂಖ್ಯೆ 40 ಇವರ ಗುರುತು ಮುಚ್ಚಿರುವ ಅಂಚೆ ಚೀಟಿ ಗುರುತಿಗೆ ಮತ ನೀಡಿ ಇವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಏಳಿಗೆಗಾಗಿ ಸದಾವಕಾಶ ಮಾಡಿಕೊಡಿ. HN ಗಣೇಶ್ ಅವರು ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಸಮುದಾಯದ ಏಳಿಗೆಗಾಗಿ ಸದಾವಕಾಶವನ್ನು ಬಯಸಿದ್ದು ಇವರ ಕ್ರಮ ಸಂಖ್ಯೆ 7 ಓಡುತ್ತಿರುವ ಕುದುರೆ ಗುರ್ತಿಗೆ ಮತ ನೀಡಿ ಗಣೇಶ್ ಅವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಸಮುದಾಯದ ಏಳಿಗೆಗೆ ಅವಕಾಶ ಮಾಡಿಕೊಡಿ. YV ಚಂದ್ರಮೌಳೇಶ್ ಅವರು ಬೆಂಗಳೂರು ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಇವರ ಕ್ರಮ ಸಂಖ್ಯೆ 8 ಡಿಶ್ ಟಿವಿ ಗುರುತಿಗೆ ಮತ ನೀಡಿ ಇವರನ್ನ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಸಮುದಾಯದ ಏಳಿಗೆಗಾಗಿ ಅವಕಾಶ ಮಾಡಿಕೊಡಿ. YS ಕೃಷ್ಣಮೂರ್ತಿರವರು ಆಶಾ ಕಿರಣ ತಂಡದಿಂದ ಉಲ್ಚುಕುಮೆ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಉಲ್ಚುಕುಮೆ ಸಮುದಾಯದ ಏಳಿಗೆಗೆ ಅವಕಾಶವನ್ನು ಬಯಸಿ ಕ್ರಮ ಸಂಖ್ಯೆ 6 ಹುಲಿ ಗುರ್ತಿಗೆ ಮತ ನೀಡಿ ಕೃಷ್ಣಮೂರ್ತಿಯವರನ್ನ ಆಯ್ಕೆ ಮಾಡಿ ಜಯಶೀಲರನ್ನಾಗಿ ಮಾಡಿ ಉಲ್ಚುಕುಮೆ ಸಮುದಾಯದ ಏಳಿಗೆಗೆ ಅವಕಾಶ ಮಾಡಿಕೊಡಿ.